SC/ST ಅನುದಾನ ಹೆಚ್ಚಳಕ್ಕೆ ಬೆಂಗಳೂರು ಚಾಲೋ ಪ್ರತಿಭಟನೆ. 2026-27ರ ರಾಜ್ಯ ಬಜೆಟ್ನಲ್ಲಿ SC/ST ಸಮುದಾಯಕ್ಕೆ ನ್ಯಾಯಸಮ್ಮತ ಅನುದಾನ ನೀಡುವಂತೆ ಒತ್ತಾಯಿಸಿ ದ.ಸಂಸ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಸಾಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಲಾಯಿತು. SC/SP ಮತ್ತು TSP ಯೋಜನೆಗಳಿಗೆ ಶೇಕಡಾ 24ರಷ್ಟು ಅನುದಾನ ಮೀಸಲಿಡಬೇಕು. ಹಣ ದುರ್ಬಳಕೆ ತಡೆಯಲು ಕಾಯ್ದೆಯ ಸೆಕ್ಷನ್ 7C ರದ್ದುಪಡಿಸಬೇಕು ಹಾಗೂ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿರುವ 25,000 ಕೋಟಿ ರೂಪಾಯಿಯನ್ನು ವಾಪಸ್ ಮಾಡಬೇಕು ಎಂದು ಆಗ್ರಹಿಸಲಾಗಿದೆ. ಈ ಬೇಡಿಕೆಗಳನ್ನು ಮುಂದಿಟ್ಟು ಮಾರ್ಚ್ ತಿಂಗಳ ಬುಧವಾರ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಾಲೋ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಪ್ಪ, ವೀರೇಶ್, ಈಶ್ವರ, ಸಂಗಣ್ಣ, ರತ್ನಮ್ಮ ಪಾಲ್ಗೊಂಡಿದ್ದರು. ಖಾಸಗಿ ಜಮೀನು ಬೆಲೆ ಮತ್ತು ಹೆಚ್ಚಳವಾಗಿದ್ದು ವಸತಿ ಇಲಾಖೆ ಹೊರಡಿಸಿರುವ ಆದೇಶ ಸಂಖ್ಯೆ 33/HH 2016 12/7/16 ಪುನಃ ಪರಿಷ್ಕರಿಸಿ ಪ್ರಸ್ತುತ ಭೂಮಿಯ ದರ ಹೆಚ್ಚಿಸಿ ಆದೇಶ ಹೊರಡಿಸಬೇಕು. ಯಾಕಂದ್ರೆ ಈಗ ಭೂಮಿ ಅವ್ರು ಮಾಡಿರ್ತಕ್ಕಂಥ ರೇಟ್ ಭೂಮಿ ಕೊಡಬೇಕಂತ ಮಾಡಿದ್ರು, ಅದು ಇದ್ದಲ್ಲೇ ಇದೆ, ಅದು ಮುಂದುವರಿಲ್ಲ. ಆದರೆ ಅವ್ರು ಕೊಡೋ ಹಣ ಇವತ್ತು ನಿವೇಶನ ಖರೀದಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅದನ್ನು ದರ ಹೆಚ್ಚಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಖಾಲಿ ನಿವೇಶನ ಹೊಂದಿರುವ ವಸತಿ ಸೌಲಭ್ಯ ವಂಚಿತರಿಗೆ ವಸತಿ ಮಂಜೂರಾತಿ ಮಾಡಬೇಕು. ಕಟ್ಟಡ ನಿರ್ಮಾಣದ ಸಾಮಗ್ರಿಗಳ ದರ ಏರಿಕೆ ಪರಿಣಾಮ ವಸತಿ ನಿರ್ಮಾಣ ವೆಚ್ಚ ಕನಿಷ್ಠ 5 ಲಕ್ಷ ರೂಪಾಯಿ ಕೊಡಬೇಕಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಸ್ವಂತ ನಿವೇಶನ ಹೊಂದಿರುವ ವಸತಿ ರೈತರಿಗೆ ಸರ್ಕಾರಿ ಭೂಮಿ ಗುರುತಿಸಬೇಕು. ಸರ್ಕಾರಿ ಭೂಮಿ ಲಭ್ಯವಿದ್ದರೆ ಖಾಸಗಿ ಭೂಮಿ ಖರೀದಿಸಿ ವಸತಿ ಬಡಾವಣೆ ರಚಿಸಿ ನಿವೇಶನ ಹಂಚಿಕೆ ಮಾಡಬೇಕು. ಇದು ಸಾಧ್ಯವಾಗದಿದ್ದಲ್ಲಿ ನಿವೇಶನ ಖರೀದಿಸಲು ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಪ್ರೊಫೆಸರ್ ಕೃಷ್ಣಪ್ಪನವರು ಚಂದ್ರಗುತ್ತಿಯಲ್ಲಿ ಗದ್ದಲ ಸೇವೆಯನ್ನು ನಿಲ್ಲಿಸಿದಂಥವ್ರು, ಬಗರ್ಹುಕುಂ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥವ್ರು, ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ದಲಿತರಿಗೆ ಸೂರನ್ನ ನೀಡಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥವ್ರು, ಇವತ್ತು ಕಾಯ್ದೆ ಕಾನೂನುಗಳನ್ನು ರೂಪಿಸಲಿಕ್ಕೆ ಹಗಲಿರುಳು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥವ್ರು, ಇಡೀ ಕರ್ನಾಟಕದಲ್ಲಿ ಸಂಘಟನೆ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು. ಆದರೆ ಅವರಿಗೆ ಒಂದು ಪ್ರಶಸ್ತಿಯನ್ನು ಈ ಒಂದು ಸರ್ಕಾರ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಈ ಬಾರಿ ಅದನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಪ್ರಶಸ್ತಿ ಘೋಷಣೆ ಮಾಡಬೇಕು ಹಾಗೂ ಜನ್ಮದಿನವನ್ನು ಜೂನ್ 9 ರಜಾ ರಹಿತ ದಿನವಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಆಗಲೇ ತಾಲೂಕು ಕೃಷ್ಣಪ್ಪ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಗೆ ಅದನ್ನೆಲ್ಲ ಸಾಗಿಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇದೇ ಬರುವ 11ನೇ ತಾರೀಕು ಮಾರ್ಚ್ 11ಕ್ಕೆ ಬೆಂಗಳೂರಿನಲ್ಲಿ ಒಂದು ನಮ್ಮ ರಾಜ್ಯ ಸಮಿತಿ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಫ್ರೀಡಂ ಪಾರ್ಕ್. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಬಾರಿ ಬಜೆಟ್ ಮಂಡನೆ ಆಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಆದರೆ SC/ST ಅವರಿಗೆ ಮೀಸಲಾಗಿ ಇಟ್ಟಿರ್ತಕ್ಕಂಥ ಹಣ ಬೇರೆದಕ್ಕೆ ವರ್ಗಾವಣೆ ಆಗ್ತಾ ಇದೆ. ಇದೊಂದು ದೊಡ್ಡ ದುರಂತ. ಯಾಕಂದರೆ ಆ ಜನಾಂಗಗಳಿಗೆ ಇನ್ನೂ ಸರಿಯಾಗಿ ಹಣ ತಲುಪ್ತಾ ಇಲ್ಲ. ಎಷ್ಟೋ ಮನೆಗಳಿಗೆ ಸೂರಿಲ್ಲ, ಇವತ್ತು ಮೂಲಭೂತ ಸೌಕರ್ಯಗಳಿಂದ ಇವರು ವಂಚಿತರಾಗಿದ್ದಾರೆ. ಮತ್ತು ಎಷ್ಟೋ ಜನ ಇವತ್ತು ಕೂಲಿ ಕಾರ್ಮಿಕರು ಮನೆಗಳನ್ನು ಮಾಡ್ಕೊಂಡಿದ್ದಾರೆ, ಅವರಿಗೆ ಮನೆ ಸ್ಯಾಂಕ್ಷನ್ ಆಗಿದೆ, ಹಣ ಹೋಗಿಲ್ಲ, ಇನ್ನೂ ಅರ್ಧಬರ್ಧ ಮನೆಗಳು ಹಾಗೆ ನಿಂತಿದ್ದಾರೆ. ಅವ್ರ ಮಾತಿದ್ರೆ ರಿಸರ್ವೇಷನ್ ಇದೆ, ಮೀಸಲಾತಿ ಇದೆ, ನಿಮಗೆಲ್ಲ ಸೌಕರ್ಯ ಇದೆ ಅಂತ ಹೇಳ್ತಾರೆ. ಯಾವುದೂ ಸರಿಯಾಗಿ ತಲುಪ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು ತಿಂದು ನೀರು ಕುಡಿತಾರೆ. ಆದರೆ ಈ ಏನು ಸರ್ಕಾರಿ ಇಲಾಖೆಗಳು ಏನು ಬರ್ತವೆ, ಎಲ್ಲ ಇಲಾಖೆಗಳಿಗೂ SC/ST ಮತ್ತು TSP ಹಣ ಶೇಕಡ 24.1% ಹಣ ಬರುತ್ತೆ. ಆದರೆ ಹಣ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ ಫಲಾನುಭವಿಗಳಿಗೆ. ಆ ಹಣ ಇಲಾಖೆಯಲ್ಲೇ ಉಳ್ಕೊಂಡು ಬೇರೆ ಬೇರೆ ಕಾಮಗಾರಿಗಳಿಗೆ ಅದನ್ನು ಬಳಸ್ತಾ ಇದೆ. ಆಮೇಲೆ ಈ ಗ್ಯಾರಂಟಿಗಳನ್ನ ಏನು ಮಾಡಿದ್ರು ಈ ಸರ್ಕಾರ, ಈ ಗ್ಯಾರಂಟಿಗಳಿಗೆ ಸಹಿತ ಈ SC/ST ಹಣವನ್ನು SC/SP ಮತ್ತು TSP ಹಣನ ಉಪಯೋಗಿಸ್ತಾ ಇದೆ. ಇದೊಂದು ದೊಡ್ಡ ದುರಂತ. ಇದನ್ನೆಲ್ಲ ನಾವು ತಡಿಬೇಕು ಅಂತ ಹೇಳ್ಬಿಟ್ಟು ಒಕ್ಕೂರಲಿಂದ ಒಂದು ಪ್ರತಿಭಟನೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬುಧವಾರ 11 ಗಂಟೆಗೆ ಬೆಳಗ್ಗೆ ಹಮ್ಮಿಕೊಂಡಿದ್ದೀವಿ, 11ನೇ ತಾರೀಕಿಗೆ. ಈ ಒಂದು ಪ್ರತಿಭಟನೆಗೆ ಎಲ್ಲ ನಮ್ಮ ತಾಲೂಕಿನ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಯಾಕಂತೇಳಿ ಇದು ನಮ್ಮ ಒಬ್ಬರಿಗೋಸ್ಕರ ನಾವು ಮಾಡ್ತಾ ಇರೋದಲ್ಲ. ಎಲ್ಲ ದಲಿತ ಬಾಂಧವರು ಎಲ್ಲರೂ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಹೊಂದಿದ್ದಾರೆ, ಕೆಲವರು ಇನ್ನೂ ಹೊಂದಿಲ್ಲ. ಅವರಿಗೆಲ್ಲರಿಗೂ ಹಣ ಒಂದಲ್ಲ ಒಂದು ತಗೊಳ್ತಾರೆ. ಆದರೆ ಸವಲತ್ತು ಪಡ್ಕೊಳ್ಳೋಕ್ಕೆ ಮಾತ್ರ ನಮ್ಮ ಜನ ಮುಂದೆ ಬರ್ತಾರೆ. ಆದರೆ ಹೋರಾಟಕ್ಕೆ ಯಾರು ಬರೋದಿಲ್ಲ.
ಅದೇ ರೀತಿ ಈಗ ನಾವೊಂದು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತಾ ಇದ್ವಿ, ಹಣ ದುರ್ಬಳಕೆ ತಡೆಯಲು ಕಾಯ್ದೆ ಸೆಕ್ಷನ್ 7C ಅನ್ನ ರದ್ದುಪಡಿಸಬೇಕು ಅಂತ ಇತ್ತು. ಅದನ್ನ ಹಣ ದುರ್ಬಳಕೆ ಪಡೆದು ಅದು ರದ್ದುಪಡಿಸಬೇಕು ಅಂತ ಹೇಳಿ ಮಾಡ್ತಾ ಇದ್ವಿ. ಮತ್ತೆ ಗ್ಯಾರಂಟಿಗೆ ವರ್ಗಾಯಿಸಿದ 25,000 ರೂಪಾಯಿ ಕೋಟಿ ಹಣ ವಾಪಸ್ ಕೊಡಬೇಕು. 25,000 ರೂಪಾಯಿ ಕೋಟಿ ಹಣನ ಅವರು ಖರ್ಚು ಮಾಡಿದ್ದಾರೆ. ಮತ್ತೆ ಹಾಗೆಯೇ ದಲಿತ ಸಂಘ ಸಮಿತಿ ಕರ್ನಾಟಕದಲ್ಲಿ ಕಟ್ಟಿರ್ತಕ್ಕಂಥ ಪ್ರೊಫೆಸರ್ ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ವಿ ಪ್ರತಿಭಟನೆ ಮುಖಾಂತರ.